ತಂಡದಿದ್ದೆ ಮಗನಿಗೆ ಬಂದವರು ಮಾವು ಅನ್ಬೇಡ್ರಿ ನೀವು. ಮೊದಲು ನಮ್ಮ ಟಿ ಸಿ ವೋಲ್ಟೇಜ್ ಕೆಪಾಸಿಟಿ ಕಡಿಮೆ ಐತಿ. ಒಟ್ಟು ನೀವು ಮಾವು ಅನ್ಬೇಕು, ತಂಡೆಗೆ ಟಿ ಸಿ ಬ್ಲಾಸ್ಟ್ ಆಗ್ಬೇಕು, ನಮ್ಮ ಮನೆ ಬೆಳಗಕ್ಕೆ ಟಿ ಸಿ ಬಾಡಿಗೆ ತರಬೇಕಾಗುತ್ತೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಪ್ರಸಂಗ ಬಂದಾಗ ನೋಡಿದ್ರ ಹೌದು, ಬಯಲು ಕಾಣ್ತಿಲ್ಲ ಇಲ್ಲಿ. ಎತ್ತಲಾಗ ಬಾಂಡೆ ತಿಕ್ಕಾಕತ್ತಾನ ಬರೋದು ಬಂದಿರಿ. ಕಸ ಹೊಡೆದು ಪೆನಾಲಾಗಿ ನೆಲ ತಿಕ್ಕ ಹೋಗ್ಬಿಡಂಗ ಕಾಲೇಜ್ ಬಿಡು ಬಂದವ್ರಿ ಮನೆಗೆ ಬಂದವ್ರು ಹೇಳೋ ಪದ್ಧತಿ. ಹಲೋ ಮಿಸ್ಟರ್, ಬರುದು ನಿಮ್ ಕೆಲಸ ಆದ್ರೆ ಕಳ್ಸೋದು ನನ್ ಕೆಲಸ ಅಲ್ವಾ? ಅಂದ್ರೆ ಈಗ ರೊಚ್ಚಿಗೆದ್ದು ನನಗೆ ರೇಪ್ ಮಾಡಕ್ಕೆ ಬರೋ ಪ್ಯಾರ 4 ಮಂದಿ ಬಂದು ಕಾಪಾಡಿ. ಓರ್ವ ವಿವಾಹಿತ ಮಹಿಳೆಯಿಂದ ಅಪ್ರಾಪ್ತ ಬಾಲಕನ ಮೇಲೆ ನಿರಂತರವಾಗಿ ಬಲಾತ್ಕಾರ ಕಾಪಾಡಿ. ಪೊಲೀಸ್ ಫೈರ್, ಪೊಲೀಸ್ ಪೊಲೀಸ್ ಫೈರ್, ಪೊಲೀಸ್ ಫೈರ್. ಅವ್ರನ್ನ ಕರೆಯಕತ್ತಿಲ್ಲ ಫೈರ್ನವ್ರನ್ನ. ಕಳ್ಳಿ ರೇಪ್ ಮಾಡಿದ ಮಗ ಸಾಕ್ಷಿ ಸಿಗ್ಬಾರ್ದು ಅಂತ ಪೆಟ್ರೋಲ್ ನಾನು ಬೆಂಕಿ ಹಚ್ಚಿದ್ರೆ ಆಡ್ಸಕ್ಬೇಕಲ್ಲ ಬುರ್ರ ಅಂತ. ಅಯ್ಯೋ ನೀ ಬಾರದು ದೂರ ಉಳಿದಿ. ನೀನು ಸುಡಾಕ ಪೆಟ್ರೋಲ್ ಹಾಕಿಬೇಕ. ಬರೇ ನನ್ನ ಯಾರ ಕಣ್ಣೇ ನೋಡ್ರಿ ಸರ್. ನೋಡ್ರಿ ಮೊದ್ಲ ಬರ್ಬೇಕು ನನ್ನ ಮಗನ ಇಕ್ಕಟ್ಟು ನನ್ನ ತಲೆ ಕೆಡ್ತು. ಅಲ್ಲಿ ಬಂದು ನಿಮ್ ಕೆನಿ ಪಪ್ಪಿ ಕೊಟ್ಟು ಓಡೋದಂದ್ರೆ ಅವಾಗ ಏನ್ ಮಾಡ್ತೀರಿ? ಕೂಚು ನನ್ನ ಮಗ ಊಟ ಮಾಡ್ಲಾರ್ದ ಬರೇ ಉಪ್ಪಿನ ಕೆನಿ ಹಾಕಿ ಹೋದ್ನ ಅಂತ ತಿಳ್ಕೊತೀನಿ. ಅಂದ್ರೆ ಎಲ್ಲದಕ್ಕೂ ತಯಾರಾಗಿ ನಿಂತಿದ್ರೆ ಹಾಗಾದ್ರೆ ನಿಮಗೆ ಇಲ್ಲೇ ಪ್ರೀತಿ ಮಾಡ್ಲೆ, ನಮ್ಮ ಮನೆ ಕರ್ಕೊಂಡು ಹೋಗಿ ಪ್ರೀತಿ ಮಾಡ್ಲೆ. ಚಪ್ಪಲ್ ಹರಂಗ್ ಹೊಡಿಲ್ಲ, ಹರದ ಚಪ್ಪಲ್ ತಗೊಂಡ್ ಹೊಡಿಲ್ಲ. ಏನ್ ಹಾಕಂತಿಲ್ಲ? ನನ್ ಕೊಳ್ಳಾಗ ತಾಳಿ ಕಲ್ಸವಲ್ಲ ನನ್ ಗಂಡದ ನನಗ. ಗೋಲ್ ಕೀಪರ್ ಇರ್ತಾನಂತಂದು ಯಾವ್ದಾದ್ರು ಪ್ಲೇಯರ್ ಗೋಲ್ ಹೊಡ್ಲಾರ ಹಂಗ ಇರ್ತಾರೆ. ಅವ್ರು ಹೊಡ್ಯಾರ ನಾವು ಟ್ರೈ ಮಾಡೋರ ಅಷ್ಟು ಸ್ವಾಭಿಮಾನಕ್ಕೆ ನೀ ಆಗಿದ್ರೆ ನನ್ನ ತಲೆ ಯಾಕೆ ಕೆಡಿಸಿದ್ಲೆ? ನನಗ ಬುದ್ಧಿ ಕಲ್ಸಕ್ ನಾನು ಆ ರೀತಿ ನಾಟಕ ಮಾಡಿಲ್ಲ. ಒಂದ್ ಹುಡುಗಿ ದಾರಿ ತಪ್ಪಿದ್ರ ಆಕೆ ಬುದ್ಧಿ ಮಾತೇಳಿ ಸಂಸಾರ ಒಂದ್ ಮಾಡೋದು ಬಿಟ್ಟು ಸಂಸಾರದ ಹುಳಿ ಹಿಂಡತಿಲ್ಲ ನಾಚೆ ಹೋಗಲ್ಲ ಜನಮಕ್ಕ. ಈಗ ನೋಡು ನನ್ನ ಗಂಡ ಬ್ಯಾರೆ ಕಡೆ ದಾರಿ ತಪ್ಪಾರ್ದಂತ ಹೇಳಿ ಅವನ ಇಡೀ ಆಸ್ತಿ ಇಲ್ಲ ನನ್ನ ಹೆಸರಲ್ಲೇ ಬರ್ಸ್ಕೊಂಡು ಹಿತ್ತುಲ್ಲಾಗ ತಿಕ್ಕಾಕ. ಸಂಸಾರ ಅಂದ್ರೆ ಇದು ಗಂಡಸರ್ನ ಇಡತ್ತೆ ಇಟ್ಕೋಬೇಕು. ಮಾಡಿ ಎಷ್ಟು ಮಂದಿ ಮಣ್ಣು ಕೊಟ್ಟಿದ್ದಾರೆ ಏನ ಎಣ್ಣೆನು ಸುಂದ್ರಿ ಫೋನ್ ಮಾಡಾಕತ್ತಿ? ಇಲ್ಲ ಅಂಗಳದ ನಿಂತಿಲ್ ಬಾ, ಬಡ ಬಡ ಅಂಗಳ ಕಸನ ಬಾ. ಅದನ್ನ ಹೇಳಾಕತ್ತೀನಿ ತಡಿ. ಅಲ್ಲಿ ಹಿತ್ತಲ ಮನ್ಯಾಗ ನಿನ್ ಲಂಗ ಜಂಪರ್ ಒಣಗಿ ಹಾಕಿನಿ, ಒಗದು ಬಾಂಡೆ ಎಲ್ಲ ಜಮಾ ಮಾಡಿಟ್ಟಿನಿ. ಈಗ ಹೊರಗಿನ ಕಸ ಹೊಡ್ಕೊಂತೀನಿ, ನೀ ಒಳಗ್ ಬಾ. ಒಳಗ್ ಹೋಗಿ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟಿನಿ, ಒಂದೆರಡು ತಿನ್ನು. ನಾ ಇನ್ನೊಂದು ಕಸ ಹೊಡ್. ಈ ದೃಶ್ಯ ಯಾರು ನೋಡಬಾರ್ದು ಅನ್ಕೊಂಡು ಯಾವ ಮಗನ ನೋಡಿದ್ ನಾವು ಟಿವಿನಂದಾಗ ಹಾಕ್ಸೋದ ಬೇಡಿದ್ನ. ಕೆಲಸಕ್ಕೆ ಬಂದಿದೆ. ಇಬ್ರು ಮಾತಾಡ್ಕೊಂಡು ನಿಂದಿರ್ರಿ, ನಾವು ಸ್ವಲ್ಪ ಚಾ ತಗೊಂಬರ್ತೀವಿ. ಅದಕ್ಕಿಂತ ಮುಂಚೆ ಸಿಂಹ ಇದ್ದಂಗಿದ್ದಲ್ಲ, ಹಿಂಗ್ಯಾಕಾದೆ? ನಾನು ಮದುವೆಕ್ಕಿಂತ ಮೊದಲು ಸಿಂಹನ, ಮದುವೆ ಆದ್ಮೇಲೆ ಸಿಂಹನಲ್ಲೇ. ಆದ್ರೆ ಏನ್ ನೋಡಪ್ಪ, ಈ ಸಿಂಹದ ಮೇಲೆ ದುರ್ಗಾ ಮಾತೆ ಕುಂತಾಳ. ಏನ್ ತಲೆ ಕೆಡ್ಸಕ್ ಹೋಗ್ಬೇಡ. ಒಂದಲ್ಲೊಂದು ಸಿಟ್ಟಿಗೆದ್ದು ಮೈ ಕಟ್ಕೊಂಡು ಬೇರೆ ಹೆಣ್ಣು ನೋಡ್ಕೊಂಡ್ಬಿಡು. ಬೇರೆ ಹೆಣ್ಣು ನಾಯಕ್ ನೋಡ್ಕೊಳ್ಳಿ. ಒಂದು ಹುಡುಗಿ ನಾನು ಪ್ರಪೋಸ್ ಮಾಡಕ್ ಬಂದಿತ್ತು. ಬಂದಾಗಿನ ಪ್ರಿಯಾ, ಇವತ್ತು ಕ್ರಿಸ್ಮಸ್ ಇದೆ, ನಾನು ನಿನಗೆ ಕಿಸ್ ಕೊಡ್ಲಾ ಅಂದ್ಲು. ಹೂ ಅಂದ್ಬಿಡ ಚಾತ್ನಿ. ಬ್ಯಾಡ ತಂಗಿ ಮನೆಗೆ ಹೋಗಿ ಅಂತ ಕಳಿಸ್ಬಿಟ್ಟೆ. ಹೌದ್ರೊಳ್ಳೆ, ಇವತ್ತು ಕ್ರಿಸ್ಮಸ್ ಐತಿ, ಕಿಸ್ ಕೊಡ್ತೀನಿ ಅಂತಾಳ. ಮುಂದೆ ಬಲಿ ಪಾಡ್ಯಮಿ ಐತಿ, ನಾನು ನಿನ್ನ ಬಲಿ ತಗೊಂತೀನಿ ಅಂದ್ರೆ ನಿಂತು ಹೊಯ್ಕೊಲೆ ಸಂಬಂಧ ಸಿಕ್ಕಂಡವ ನೀವು. ಅದಕ್ಕೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಇದ್ರ ಮೇಲೆ ಇದ್ದ ಜಕ್ಕ ಹೊಂಟಿವಿ. ಒಳ್ಳೆ ವಿಚಾರ. ಸಂಸಾರ ಏನೆಂಬುದು ತಿಳಿ. ದೋಸ್ತ ನಿನ್ನ ಪ್ರಕಾರ ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ನಮ್ಮನಿ ಜಡ್ಡು ಬಾಂಬ್ ಇದ್ದಂಗಪ್ಪಿ. ಎದುರಿನವ್ರಿಗೆ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ, ಆದ್ರ ಹಚ್ಕೊಂಡವ್ರಿಗೆ ಗೊತ್ತು ಎಷ್ಟು ಉರಿತಿರ್ತೈತೆ ಅಂತ. ಹಿಂಗೆಲ್ಲ ಹೇಳಿದ್ರೆ ಮದುವೆ ಆಗೋದು ಬಿಡ್ತೀನಿ ಅಂತ ಮಾಡಿ ಏನು? ನೋಡ್ತಾ ಇರೋ ಬನಶಂಕರಿ ಜಾತ್ರೆ ಮುಗಿಯೋದ್ರಾಗ ಒಂದು ಸುಂದರವಾದ ಹೆಣ್ಣು ಕರ್ಕೊಂಡ್ಬಂದು ಮದುವೆ ಆಗ್ಲಿಲ್ಲ. ನನ್ನ ಹೆಸರು ಮಸಾಲೆ ಮುರಾರಿನ ಅಲ್ಲ. ಸುಂದರವಾಗಿದ್ದು ಅಂತ ಯಾವ್ದು ಇರಂಗಿಲ್ಲ. ಅದು ಹೆಂಗಿರುತ್ತೆ, ತಂದೆ ತೊಗೊಂಡ್ಬಂದು ಅದಕ್ಕೆ ಸುಣ್ಣ ಮಣ್ಣ ಹಚ್ಚಿ ನಾವು ಸುಂದರವಾಗಿ ಕಾಣೋದು ಮಾಡ್ಕೊಳ್ಳೋದನ್ನ. ಅಂದ್ರೆ ಇವೇನು ಹೊಗಳಾಕತ್ತಾನೆ, ಡೈರೆಕ್ಟ್ ಹೊಗಳಾಕತ್ತಾನ ತಿಳಿವಲ್ಲ. ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಬಿಟ್ಟಿದ್ದು. ಅದು ಇಲ್ಲಿ ದೇವ್ರನ್ನ ಬಂಗಾರ ಅಂತ 2 ಕಣ್ಣು ಕೊಟ್ಟಾನಿಲ್ಲ. ಮತ್ತ ಅನ್ನ ಮಾಡ್ಬೇಕಾದ್ರ ಅಕ್ಕಿ ಒಳಗ ಒಂದು 3-4 ಹಳ್ಳು ಬಂದು ತೆಗೆದೋಗಿಬೇಕನ್ನ ಪರಿಜ್ಞಾನ ಇಲ್ಲ ನಿನಗ? ದೇವ್ರ ನಿನಗ 32 ಅಂತ ಕೊಟ್ಟಾನಿಲ್ಲ. ಅಂದಾಗ ಏನ್ರಿ 4 ಕಾಲ ಬಂದು ಏನಂತ ಕರ್ಕೊಂತಿಲ್ಲ ಕಿನ್ ಸೆಡ್ಕ ನೀವೇ? ಆಗ್ಲೇ ಬಾಳ ಜಿಗದಾಡಿ ಮಾತಾಡಕತ್ತಿಲ್ಲ ಅವ ಬಂದಾನಂತ. ಇಲ್ಲೋಡ ಬರೀ ಚುಟಿಗೆ ಹೊಡೆದೆ ಅಂತ ಬೋಲಿ ಹಿಡಿತೀನಿ. ಹೊಡಿತಿದ್ದೆ, ಆದ್ರೆ ಈ ಬಟ್ಟಿ ಹೋಗಿದ್ದೀನಲ್ಲ ಶೆಟ್ಟಿ ಹಾಕತ್ಬಿಟ್ಟು ಅವು ಕಡಿಮೆ ಆಗತ್ತಿಲ್ಲ. ಸಾತ್ಲಕ್ಕಿ ಎಡಕೈ ಎದ್ದಾಳಕ್ಕಿ ಹೋಗ್ತೀನಿ. ನಾ ರೌಡಿಸಮ್ ಯಾಕೆ ಬಿಟ್ನಿ ಅಂತ ಈಗ ಅನ್ಸಕತ್ತೆ ನನಗೆ. ಲಾಂಗ್ ಮಚ್ಚು ಇನ್ನ ಅದಾವ ಜಂಗತ್ತಿದ್ದು ರೊಕ್ಕ
ರಕ್ತದ ರುಚಿ ನೋಡಿ ಜಂಗ್ ಹತ್ತೇವು ಈಗೇನ ಅವ್ರ ಮುಂದೆ ಹೊಡಿತೆ ಇವನ್ನೆಲ್ಲ ನೋಡಿದ್ರೆ ಮದುವೆ ಆಗ್ಬೇಕ ಬೇಡಪ್ಪ ತಂಡಾಗ ಡಬ್ ಮಕ್ಕಳನ್ನ ಚಲೋ ಗೊತ್ತಾಗ್ತಿಲ್ಲಪ್ಪ ಆಸ್ತಿ ಬರೋದು ಕೊಟ್ಟು ಹೆಣ್ಣು ಪುಗಿಶೆಟ್ಟಿ ಗಂಡಕ್ಕೆ ಪೂಜೆ ಮಾಡೋದು ಹೆಂಗಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅದು ಯಾಕೋ ಬ್ಯಾಡ್ ಸ್ಮೆಲ್ ಬರಾಕತ್ತಲ್ಲ ಆದಿಲ್ ಕಾದ್ರೆ ಹೆಚ್ಚಿ ನೀನು ಕೆಳಗಿನ ಬರಕತ್ತೈತಿ ವಾಸನೆ ಓ ಇವತ್ತು ಹಗೀಸ್ ಹಾಕೊಂಡಿಲ್ಲ ಏನು ನಿನ್ನ ಸೈಜನ ಬರ್ತವೇನು ನಂದು 4XL ಬರ್ತೈತಿ ಏನು ತಿಂದಿಲ್ಲ ಯಪ್ಪ ಚಿಂಗ್ ಚಿಂಗ್ ಆಗ್ತೈತೆ ಅದ್ರಾಗೂ ಸ್ಮೆಲ್ ಕಂಡು ಹಿಡಿತಲ್ಲ ಚಿಂಗ್ ಚಿಂಗ್ ಲೇ ಅದು ನನ್ನ ಹೆಂಡತಿ ಬಂದಾಕಿನ ಸಿಟ್ಟಿಗೆ ಅದು ಹೊಟ್ಟಿಗೆ ಬುದ್ಧಿ ಬಿಟ್ಲಲ್ಲ ಬಾಟ್ಲಿ ಬೂಚ್ ತಗದಂಗ ಹಂಗ ಬುಚುಕ್ ಅಂತ ಇಲ್ಲ ಅದು ಸೈಡಿಗೆ ಕುಟ್ರಿ ಕುಂದೈತೆ ಏನು ಸೋವಾಗತ್ತೆ ನೋಡ್ಲಿ ನೋಡ್ಲಿ ನೊಣ ಮುಖ ನೋಡ್ಲಿ ನಾವು ನೋಡಂಗಿಲ್ಲ ಅವನು ಎಣಿಕೆ ಹಾಕಿ ನೋಡೋದು ಬಲ ಮಾಡ್ಯಾರ ಬಲ ತರೋ ಹೋಗಲಾಗ್ತಾವ ಗಣ ಗಣ ಆಸೆ ನೋಡ್ಕೊಳ್ಳೋ ಮಗ ಮುಗಿಸೇ ಬಾಲಿ ಅದ ಜೇನಾಗಿದ್ರು ಬಿಡ್ತಿದ್ರು ಡೈರೆಕ್ಟ್ ಬಾಯ ಹಾಕ್ತಿದ್ರಪ್ಪ ನಿನ್ ತೆಲಿ ನೋಡಿದ್ರೆ ಪಲಾವ್ ತಿನ್ನಂಗ ಆಗಿಲ್ಲ ನನಗೆ ಅಲ್ಲಿ ಮೇಲೆ ಇಟ್ಟಿರ್ತಾಳೆ ಮೇಲೆ ಯಾಕೆ ತಿನ್ನು ಹೋಗು ನಿಂದೇನೆ ಐತಲ್ಲ ಅರ್ಕತ್ತ ಅವನು ಜೇಬ್ ತಿನ್ನೋರು ತಿನ್ನಂಗಿಲ್ಲ ನೋಡಿ ಹೋಗ್ತೇನೆ ಆದ್ರೂ ಏನಾದ್ರು ಅಷ್ಟು ಮುಖ್ಯದ ಕಟ್ಟಲ್ಲ ಪಾಪ ಏ ಬಿಡಿಸೋದು ಬಿಟ್ಟು ನಕ್ಕೊಂತ ನಿಂತಿಯಲ್ಲ ಮುಖ್ಯಮಂತ್ರಿಯಿಂದ ಜಗಳ ಮಾಡಿದ್ ನೋಡಿ ಜಗಳ ಹಚ್ತಾರೆ ಸೈಡಿಗೆ ಹೋಗಿ ಮೋಸ ಮಾಡ್ಕೊಂಡು ನಿಂದಿರ್ತಾರೆ ಭಾಳ ನೋವಾತೇನು ಕೇಳ್ತಿರಲ್ಲ ಪ್ರತ್ಯಕ್ಷ ಸಾಕ್ಷಿ ನೀನೇ ಇದ್ರೆ ಒದಿಬೇಕಾದ್ರೆ ಪ್ರತ್ಯಕ್ಷ ಕಂಡ್ರೆ ಇನ್ನೊಂದ್ಸಲ ಪ್ರಮಾಣಿಸಿ ನೋಡ ಮಗನ ಅಂದ್ರೆ ಇನ್ನೊಂದ್ಸಲ ಒದಿಸ್ಕೊಂತೀನಿ ಅಂತ ಹೇಳ್ಕೊಂಡು ಏ ಈಗ ಆಕೆ ಬರಲಿ ಆಕೆ ಉಳ್ಳುಳ್ಳಿ ಸೋತ್ ಬಿಡ್ತೀನಿ ಮಾಡ್ಲೆ ನೀನು ಪಾರ್ಟಿ ನಂದ ಬೇಡ ತೊಂದ್ರೆ ಯಾವ್ಕೊಂಡು ಹೋಗ್ತೀನಿ ಈಗ ಲೇ ಸುಂದ್ರಿ ಬಾಯಿ ಬಿಟ್ಟಿ ಬಾಯ ಮಣಕಲ್ಲ ಹೋಗ್ತೀನಿ ಮಗನ ನಿನ್ನ ಇಡೀ ಆಸ್ತಿ ಎಲ್ಲ ನನ್ನ ಹೆಸರು ಮ್ಯಾಗ ಐತಿ ಆಸ್ತಿ ಇಲ್ಲದ ಬೀದಿ ಬೇಕಾರೆ ನೀನು ದೋಸ್ರ ಮಾತಾಡಿದಿ ಮನೆ ಬಿಟ್ಟ ಹೊರಗಾಗ್ತೀನಿ ಹುಷಾರ್ ನೋಡಿ ನನ್ನ ಹೆಂಡತಿ ನನ್ನ ಅರ್ಧಾಂಗಿ ನನ್ನ ಬಿಟ್ಟು ಎಲ್ಲಿ ಹೋಗುದಿಲ್ಲ ಅಂತ ನನ್ನ ಆಸ್ತಿ ಎಲ್ಲ ಈ ಕೇಸಲ್ಲಿ ಹಚ್ಚಿದ್ರೆ ಇವತ್ತು ನನ್ನ ಆಸ್ತಿ ಎಲ್ಲ ಲಪ್ಟಾಸಿ ಇವತ್ತು ನಾನು ಬೀದಿ ಬಿಕಾರಿ ಮಾಡಿ ಮನೆಯಿಂದ ಹೊರಗಾಗ್ತೀನಿ ಅಂತ ಆತು ಇವತ್ತಿಂದ ನನಗೆ ನಿನಗೇನು ಸಂಬಂಧನೇ ಇಲ್ಲ ಇನ್ನು ನಿನ್ನ ಮಣ್ಣಿಗೆ ನಾ ಬರೋದಲ್ಲ ನಾ ಸತ್ತಾಗ ನನ್ನ ಮಣ್ಣಿಗೆ ನೀ ಬರಬೇಡ ನಾ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬೇಡ 3 ದಿನದಾಗ ನನ್ನ ಕಾಯಕ ಮರಳಿ ಬರಬೇಡ ಗೆಳತಿ ಮರಳಿ ಬರಬೇಡ ನಾ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬೇಡ 3 ದಿನದಾಗ ನನ್ನ ಕಾಯಕ ಮರಳಿ ಬರಬೇಡ ಗೆಳತಿ ಮರಳಿ ಬರಬೇಡ ನನಗೆ ಅವಾಗ ಇಷ್ಟು ಮಾತಾಡಿ ಆದ್ಮೇಲೆ ನೋಡು ಒಂದಿಲ್ಲೊಂದು ದಿವಸ ನಮ್ಮವ್ವ ಮನುಷ್ಯಂಗೆ ಕಣ್ಣು ತೆಗಿತಾಳ ಆ ಅಮ್ಮ ಕಣ್ಣು ತೆಗೆದ್ರೆ ಈ ಅಮ್ಮ ನೀನು ಬಡದು ಸಹಾಯ ಹೊಡೆದಿರ್ತಾರೆ ಏ ಭಗವಾನ್ के घर में देर है मगर अंधेर नहीं है ಗೋವಿಂದಪ್ಪ ಮನೆಗದೇನಪ್ಪ ನಿನಗೊಂದು ಸಂತೋಷದ ವಿಷಯ ಹೇಳ್ಬೇಕಾಗಿತ್ತಪ್ಪ ಏನಿಲ್ಲ ನೀನು ಮಧ್ಯ ಹೊಲದಾಗ ಕೆನಾಲ್ ಆಗಿ ಹೋಗಿತ್ಲ ಸರ್ಕಾರದವರು ಅದಕ್ಕೆ ಪರಿಹಾರದ ಹಣ ಅಂತೇಳಿ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಏ ಶ್ರವಣ ಏನಂತ ಇನ್ನೊಂದ್ಸಲ ಜೋರ್ ಪುಕಾರ್ಸಿಗ ಇನ್ನೊಂದು ಅಕ್ಕಡಿ ಕಮ್ಮಿ ಕೇಳಿದ್ರು ನೋಡ ಪುಕಾರ್ಸ ನಿನ್ನ ಮಧ್ಯ ಹೊಲದಾಗ ಕೆನಾಲ್ ಆಗಿ ಹೋಗಿತ್ಲ ಜೋರು ಸರ್ಕಾರದವರು ಹೊಲಕ್ಕ ಪರಿಹಾರದ ಹಣ ಅಂತೇಳಿ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಕಮಣ ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಯಪ್ಪ ಏ ಬಾರೋ ಇವತ್ತು ಫುಲ್ ಪಾರ್ಟಿ ನನ್ನ ಕಡೆ ಅಲ್ಲೇ ತಾಪಾದಾಗ ಇರ್ತೀನಿ ಬಾ 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 ಏನು ನನಗೆ ಬೀದಿ ಬಿಕಾರಿ ಅಂತ ನೀನು ಹೊಡೆದ ನನ್ನ ಬರೀ ಹಿಂಗೆ ಎತ್ತಿನ ಆಟ ನೀವು ಗಂಡಸಿರ್ಲೇ ಒಮ್ಮೆ ಎತ್ತಿದ ಹುಡುತನ ಬಿಡುದಿಲ್ಲ ಅದಕ್ಕೆ ನೀ ಇಡೋಕ್ಕಿಂತ ಮುಂಚೆ ಹಟ್ಟಿಗೆ ಬರ್ರಿ ಹೊಟ್ಟೆಗೆ ಕೂಸು ಸಾವಿಡಿತಂದ
ಮಗದಿ ಮಗನ ಕುಸ್ತಿ ಏ ಮುರಾರಿ ನಂದ ಅದ್ರ ನಂದು ಐತೆ. ಈ ಮಗ ನನಗೆ ಹುಚ್ಚಿಡಿಸ್ತಾನು ಯಪ್ಪ. ಸುಮ್ಮನೆ ಕೆಲಸ ಮಾಡ್ಲೆ, ನನಗೊಂದು ವಿಷ ಕೊಟ್ಬಿಡ್ಲೆ. ಇಲ್ಲ ವಿಷ ಕೊಟ್ಬಿಡು, ಇಲ್ಲ ನೋಡು ಕುಡು ಸತ್ತೋಗ್ಬಿಡ್ತೀನಿ. ಏನಿಲ್ಲ ಕೊಡುದೆ ಮತ್ತೇನು ನಿಮ್ಮ ನಿಂದು ಐತೆ ಅದ್ರಾಗ. ಹಸಿರದ ಹಸಿರದ ಸಾಯಿದ್ರಿ ಹೋಗ್ಲಿ ಮದುವೆ ಮಾಡ್ಕೊಂಡು ಏನು ಫುಲ್ ಎಂಜಾಯ್ಮೆಂಟ್ ಮಾಡೋಗಿ ಮಾರೇ ಅದನ್ನ ತೊಗೊಂಡು ಏನ್ ಮಾಡ್ತೀನಿ ಮದ್ದಿದ್ದು. ಆಗ ನಾನಂತ್ರ ಇವತ್ತು 2 ಖುಷಿ ವಿಚಾರ ಕೇಳಿದೆ. ಏನು ನಿನಗೆ 5 ಕೋಟಿ ಸ್ಯಾಂಕ್ಷನ್ ಆಗಿದ್ವು ಒಂದು, ನಮ್ಮ ತಂಗಿ ಹೊಟ್ಟಿಲ್ ಆಗಿದ್ವು ಒಂದು. ಹಂಗೆ ಈ ಮಗ ಯಾವಾಗ ತಂಗಿ ಅಂತಾನು ಯಾವಾಗ ತಗಿ ಅಂತಾನು ಯಾಕೆ ತಿಳ್ಕೊಂತೀನಿ. ಆಕೆ ಹಿಂದೆ ಯಾಕೆ ಬೆನ್ನತ್ತಿದ್ದೇಳ ನಾನು. ಯಾಕೆ? ಆಕಿಗೆ ಯಾರು ಕಾಡಿಸ್ಬಾರ್ದು, ಆಕಿಗೆ ಯಾರು ಕಾಳು ಹಾಕ್ಬಾರ್ದು ಅನ್ನೋ ಉದ್ದೇಶದಿಂದ ಬೆಂಗಾವಲ ಆಗ್ತಾರೆ ಹೇಳ್ತೀನಿ ಹೊರತು ಬೇರೆ ಉದ್ದೇಶದಿಂದಲ್ಲಪ್ಪ. ಮೇಲೆ ನೀನು ನನ್ನ ಸ್ನೇಹಿತನ ಹೆಂಡತಿನ ಮೋಹಿಸುವಂತ ಕೆಟ್ಟ ಮನುಷ್ಯ ನಾನಲ್ಲ ಗೆಳೆಯ. ಮೆಚ್ಕೊಂಡೆ ನೋಡಿ ಹೋಗ್ರೆ ನಿನ್ನ ಮದುವೆ ಕೆಲಸ ಎಲ್ಲ ನಾನು ನೋಡ್ಕೊಂತಿರೋದು. ರೊಕ್ಕ ತಗೊಂಡು ಏನ್ ಮಾಡ್ತಾರೆ, ದೋಸೆ ಬೇಕು ನನಗೆ ಮೊದಲು. ಮತ್ತೆ ಅವತ್ತು ಇಸ್ಕೊಂಡಿದ್ದೆ ಇವತ್ತ ಬರ್ಕೊಂಡು ಇಟ್ಕೋಬೇಕಂದ್ರೆ ಬರ್ತೇನೆ ಲೆಕ್ಕದಾಗ ಆಯರ್ ಮಾಡ್ತಾನೆ ಮದುವೆ ಹಾ. ನಾ ಊರಿಗೆ ವರ್ಷದಿಂದ ಡಂಗ ಹೊಡಿಸ್ಬಿಡ್ತೀನಿ. ಗೋವಿಂದಗೆ 5 ಕೋಟಿ ಬಂತು, ನಮ್ಮ ತಂಗಿ ಹೊಟ್ಲ ಅದ. ಅಯ್ಯೋ ರೀ ಒದ್ಯಾಕತ್ತಾನವ ಪಾಪ. ನನ್ನ ಮಗ ಪುಣ್ಯ ಮಾಡ್ಯಾನವ. ನಿನಗಂತೂ ನಾ ಒದ್ಯಾಕ ಆಗ್ಲಿಲ್ಲ. ನನ್ನ ಮಗ ನನ್ನ ಆಸೆ ಈಡೇರಿಸ್ಕೊಳಕತ್ತಾನಲ್ಲ. ನಡಿ ಹೋಗಿನ